ಮನುಷ್ಯನಷ್ಟು ನೀಚ ಮತ್ತೊಬ್ಬ ಇಲ್ಲ. ಅವನು ಯಾವುದೇ ಪರಿಸ್ಥಿತಿಲಿರಲಿ, ಯಾವುದೇ ಒಂದು ಸ್ಥಾನದಲ್ಲಿರಲಿ, ನೀಚನೇ ಅವನು ಬುದ್ಧಿ. ನಿಮಗೆ ಪೊಲೀಸಲ್ಲಿ ಒಳ್ಳೆಯವರು ಸಿಗ್ತಾರೆ, ನೀಚರು ಸಿಗ್ತಾರೆ. ಲಾಯರ್ಗಳಲ್ಲಿ ಒಳ್ಳೆಯವರು ಸಿಗ್ತಾರೆ, ನೀಚರು ಸಿಗ್ತಾರೆ. ಹಾಗೆ ಯಾವುದೇ ಡಾಕ್ಟ್ರಲ್ಲೂ ಕೂಡ ದಿ ಮೋಸ್ಟ್ ನೋಬಲ್ ಪ್ರೊಫೆಷನ್ ಅಂತ ಕರಿತೀವಿ. ಅಲ್ಲೂ ಕೂಡ ನಮಗೆ ಒಳ್ಳೆಯವರು ಸಿಗ್ತಾರೆ, ನೀಚರು ಸಿಗ್ತಾರೆ. ಹಾಗಿದ್ರೆ ಪ್ರೊಫೆಷನ್ ಈಸ್ ನಾಟ್ ದಿ ಪ್ರಾಬ್ಲಮ್, ಇಂಡಿವಿಜುವಾಲಿಟಿ ಈಸ್ ಎ ಪ್ರಾಬ್ಲಮ್ ಅಂತ ಹೇಳ್ತಾರೆ. ವ್ಯಕ್ತಿತ್ವ ಸಮಸ್ಯೆ, ಆ ವೃತ್ತಿ ಸಮಸ್ಯೆ ಅಲ್ಲ. ಹಾಗೆ ಜ್ಯೋತಿಷ್ಯ ಸಮಸ್ಯೆ ಅಲ್ಲ. ದೇವರ ಪೂಜೆಯನ್ನು ಮಾಡ್ತಕ್ಕಂಥ, ಆಗಮಶಾಸ್ತ್ರದ ಮುಖಾಂತರ ಮಾಡ್ತಕ್ಕಂಥ ಪೌರೋಹಿತದ ವಿಚಾರದಲ್ಲಿ ಅದೊಂದು ವೃತ್ತಿ, ಅದು ಸಮಸ್ಯೆ ಅಲ್ಲ. ವಿಚಾರಧಾರೆ, ವ್ಯಕ್ತಿತ್ವ, ವೈಯಕ್ತಿಕ ವಿಚಾರ ಅಲ್ಲಿ ನಮಗೆ ಗೊಂದಲವನ್ನು ಉಂಟು ಮಾಡುತ್ತೆ. ಅದನ್ನು ನಾವು ಪ್ರೊಫೆಷನ್ಗೆ ಕನೆಕ್ಟ್ ಮಾಡ್ತೀವಿ, ಅದು ತಪ್ಪು. ಈಗ ಡಾಕ್ಟ್ರ್ ಯಾರಿಗೋ ಒಬ್ಬಂಗೆ ಡಾಕ್ಟ್ರು ಕಿಡ್ನಿ ಹೊಡೆದ, ಎಂಟೈರ್ ಡಾಕ್ಟ್ರ್ ಬಯೋಕ್ಕಾಗತ್ತಾ? ಅವನ ವ್ಯಕ್ತಿತ್ವದಲ್ಲಿ ಆ ತಪ್ಪಿತ್ತು. ಪ್ರೊಫೆಷನ್ ಅದೇ ಇರ್ಬೋದು, ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಯಿತು. ಸೊ ವ್ಯಕ್ತಿತ್ವ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸಮಾಜ ವ್ಯಕ್ತಿತ್ವಕ್ಕಿಂತ ಹೆಚ್ಚಾಗಿ ಅವನು ಮಾಡ್ತಕ್ಕಂಥ ವೃತ್ತಿ ಮೇಲೆ ಕಣ್ಣಾಯಿಸೋದು ಜಾಸ್ತಿ. ಒಬ್ರು ತಪ್ಪು ಮಾಡಿದ್ರು, ಎಲ್ಲರೂ ತಪ್ಪು ಮಾಡಿದ್ರು ಅನ್ನೋ ಒಂದು ಮೈಂಡ್ ಸೆಟ್ ಕ್ರಿಯೇಟ್ ಈಗ ಜ್ಯೋತಿಷಿ ನಾವು ತಪ್ಪು ಮಾಡಿದ್ರೆ ಇವನು ಅಸ್ಟ್ರಾಲಜರ, ಇವನಿಗೆ ಬುದ್ಧಿ ಇರಲಿಲ್ವಾ, ಊರಿಗೆಲ್ಲ ಹೇಳ್ತಾನೆ ಅಂತ. ಆಯ್ತಪ್ಪ, ಊರಿಗೆಲ್ಲ ಹೇಳ್ತೀವಿ, ಕೇಳಿದ್ರ ಹೋಗ್ಲಿ, ನಾವು ತಪ್ಪು ಮಾಡಿದ್ವಪ್ಪ ಅನ್ಕೊಳ್ಳಿ. ನಾವು ಊರಿಗೆಲ್ಲ ಹೇಳಿದ್ವಿ, ಬನ್ನಿ ಜ್ಯೋತಿಷ್ಯ ಕಲ್ತ್ರ ಬಂದು. ನೀವು ನಮ್ಮ ಹತ್ರ ಜ್ಯೋತಿಷ್ಯ ಬಂದು ಕಲ್ತಿಲ್ಲ ಅಂತಂದರೆ ನೀವು ನಮ್ಮ ಬಗ್ಗೆ ಕೇಳೋ ಅರ್ಹತೆಯೂ ಇಲ್ಲ. ಕರೆಕ್ಟ್ ಅಲ್ವಾ? ಕಾಮನ್ ಅಲ್ವಾ? ಊರಿಗೆಲ್ಲ ಹೇಳ್ತಾನೆ, ಹೌದು ಹೇಳ್ತೀನಿ, ಊರಿಗೆಲ್ಲ ಕೇಳಿದಾರಾ? ಸೆಕೆಂಡ್ ಕ್ವಶನ್. ಹೇಳೋರು ಹೇಳ್ತಾರೆ, ಕೇಳೋರು ಕೇಳಿದ್ದೀರಾ ಅನ್ನೋ ಫಸ್ಟ್ ಪ್ರಶ್ನೆ ಇಟ್ಕೋಬೇಕು. ಆ ಹೇಳೋರ್ದು ಏನಾದ್ರು ಸಮಸ್ಯೆ ಆದಾಗ ಕೇಳೋರು ಎದ್ದುಬಿಡ್ತಾರೆ, ಹಿಂಗೆ ಅಂತ. ಸೊ ಇದನ್ನೇ ಜನಮರಳೋ ಜಾತ್ರೆ ಮರಳೋ ಆಗಿರೋದು ಲೈಫಲ್ಲಿ. ಅದು ಎಸ್ಪೆಷಲಿ ಇಂಡಿಯಾದಲ್ಲಿ ಮಾತ್ರ, ಬೇರೆ ಕಡೆ ಎಲ್ಲೂ ಇಲ್ಲ. ಬೇರೆ ಕಂಟ್ರಿಲೆಲ್ಲ ಏನಾದ್ರು ಆದರೆ ಅದು ವೈಯಕ್ತಿಕ ಅಂತಾರಷ್ಟೇ. ಪ್ರೊಫೆಷನ್ಗೂ ವೈಯಕ್ತಿಕಕ್ಕೂ ಸಂಬಂಧ ಇಲ್ಲ ಬೇರೆ ಕಂಟ್ರಿಲಿ. ಇಂಡಿಯಾ ಯಾವಾಗಲೂ ಕೂಡ ವೈಯಕ್ತಿಕ ವಿಚಾರನ ಪರ್ಸ್ನಲ್ಗೆ ಅಟ್ಯಾಚ್ ಮಾಡಿಬಿಡ್ತಾರೆ. ಪ್ರತಿ ಸತಿ ಅಷ್ಟೇ, ವೈಯಕ್ತಿಕ ವಿಚಾರನ ಪರ್ಸ್ನಲ್ಗೆ ಅಟ್ಯಾಕ್ ಮಾಡಿಬಿಡ್ತಾರೆ. ಪರ್ಸ್ನಲ್ ಇರತಕ್ಕಂಥದ್ದು ವೃತ್ತಿಗೆ ಅಟ್ಯಾಚ್ ಮಾಡಿಬಿಡ್ತಾರೆ. ಅವ್ನು ಮಾಡ್ತಕ್ಕಂಥ ವೃತ್ತಿಗೆ ಅಟ್ಯಾಚ್ ಮಾಡ್ತಾರೆ.